ಇಂಡಿ ಶಾಸಕರಾಗಿರುವಂತಹ ಯಶವಂತ ರಾಮೇಗೌಡ ಅವರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಇವತ್ತು ಶಾಸಕರ ಭವನದ ಮುಂಭಾಗ ಬೆಂಬಲಿಗರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಪ್ರತಿಭಟಕರ ಮತ್ತು ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಪ್ರತಿಭಟನೆ ಸರ್, ನಮ್ಮ ಇಂಡಿ ಮತಕ್ಷೇತ್ರಕ್ಕೆ ತುಂಬಾ ಅನ್ಯಾಯ ಆಗಿದೆ. ಸ್ವತಂತ್ರ ಸಿಕ್ಕಾಗಿನಿಂದ ಇಲ್ಲಿವರೆಗೆ ಸಚಿವ ಸ್ಥಾನ ವಂಚಿತಗೊಂಡ ಕ್ಷೇತ್ರ ಅಂದ್ರೆ ಕರ್ನಾಟಕದಲ್ಲಿ ಅದು ಇಂಡಿ. ನಮ್ಮ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಜೊತೆ ಸಿದ್ದರಾಮಯ್ಯನವರು ಮಾತು ಕೊಟ್ಟಿರು. ಕೊನೆ ಕ್ಷಣ ಒಳಗೆ ಉಳಿದಿತ್ತು ನಮ್ಮ ಪಟ್ಟಿಯಲ್ಲಿ, ಕೊನೆ ಗಳಿಗೆಯಲ್ಲಿ ನಮ್ಮ ಶಾಸಕರಿಗೆ ಅನ್ಯಾಯ ಆಗಿದೆ. ಅದು ಮರುಪರೀಕ್ಷಣೆ ಮಾಡಿ ನಮಗೆ ಮತ್ತೆ ಒದಗಿಸಬೇಕಂತೇಳಿ ನಮ್ಮ ವಚನ ಭ್ರಷ್ಟ ಆಗಿದ್ದಾರೆ. ಅದರ ಸಲುವಾಗಿ ಮರುಪರೀಕ್ಷೆ ಮಾಡಿ ಮತ್ತೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಎಲ್ಲ ಹೈಕಮಾಂಡ್ ಆಗ್ರಹ ಮಾಡ್ತೀವಿ. ಸಚಿವ ಸ್ಥಾನ ಕೈ ತಪ್ಪಲು ಯಾರು ಕಾರಣ? ನಮ್ಮ ಜಿಲ್ಲೆಯ ನಾಯಕರು, ನಮ್ಮ ಜಿಲ್ಲೆಯ ನಾಯಕರಾದ MP ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ಅವರು ಹೋದ ವರ್ಷ ನಿಮಗೆ ಕೊನೆ ಹೇಳ್ತಾ 2 ವರ್ಷ ನಮ್ಮ MLA ಸಚಿವ ಸ್ಥಾನ ಕೊಡ್ತಾ ಮಾತು ಕೊಟ್ಟಾರ. ಮಾತು ಕೊಟ್ಟು ಹೊಳೆ ಬಸರಿಗೆ ಭ್ರಷ್ಟರಾಗಿವರು ನಾರಾಯಣವರು. ಧಿಕ್ಕಾರ ಧಿಕ್ಕಾರ! ಅನ್ಯಾಯ 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 ಅನ್ಯಾಯ! ಹೇಳಿ ಸರ್, ಇವತ್ತು ಸಚಿವ ಸ್ಥಾನ ಕೈ ತಪ್ಪಿದೆ, ಯಾರು ಕಾರಣ? ಯಾರ ಕಾರಣ ಅನ್ನೋಕ್ಕಿಂತಲೂ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ನಾಯಕರು ಆಗಲೇ ಮಾತು ಕೊಟ್ಟಿದ್ದರು. ಈ ಮುಂದಿನ ದಿನಮಾನದಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀವಿ, ಮಂತ್ರಿ ಸ್ಥಾನ ಕೊಡಿಸ್ತೀವಿ ಅಂತ ಎಲ್ಲ. ಈ ಜಿಲ್ಲೆದೊಳಗೆ ಈಗ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಅವರು, ಸುರ್ಜೇವಾಲ ಅವರು, ವೇಣುಗೋಪಾಲ್ರವರು ಎಲ್ಲರೂ ಮಾತು ಕೊಟ್ಟಿದ್ದರು. ಮುಂದಿನ ದಿನಮಾನದಲ್ಲಿ ಸರಿಪಡಿಸ್ತೀವಿ, ಈ ಸದ್ಯ ಏನು ಈಗ ಬೇರೆದವ್ರಿಗೆ ಕೊಡ್ತಾ ಇದ್ದೀವಿ, ಅವಕಾಶ ಕೊಡ್ರಿ ಅಂತ ಹೇಳಿದರು. ಆವಾಗ ಸೌಮ್ಯ ರಾಜಕಾರಣಿಗೆ ಹೆಸರಾಗಿರ್ತಕ್ಕಂಥ ನಮ್ಮ ಯಶವಂತರಾಯಗೌಡ ಪಾಟೀಲರು ದೊಡ್ಡ ಮನಸ್ಸು ಮಾಡಿ ಆಯಿತು ಅಂತ ಹೇಳಿ ಅವಾಗ ಒಪ್ಕೊಂಡು ಅವರಿಗೆ ಕೊಡ್ರಿ, ನನಗೆ ಬೇಡ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳದಾವ. ಆದ್ರೆ ಅಂಥವ್ರಿಗೆ ಇವತ್ತು ಅವಕಾಶ ಇತ್ತು. ಬೆಳಿಗ್ಗೆ ಎಲ್ಲ ಲಿಸ್ಟು 5-6 ದಿವಸ ಎಲ್ಲ ಅವ್ರದ್ದೇ ಲಿಸ್ಟು, 2ನೇ ನಂಬರ್ ಲಿಸ್ಟ್ ಅವ್ರದ್ದೇ ಇತ್ತು. ಈ ಸತಿ ಬೆಳಿಗ್ಗೆ ನೋಡಿದ್ರೆ ಅವ್ರ ಲಿಸ್ಟ್ ಇಲ್ಲ ಅಂದಮ್ಯಾಗ ಅನ್ಯಾಯ ಅಂದ್ರೆ ಅನ್ಯಾಯದ ಪರಮಾವಧಿ ಸರ್. ಇದು ಅನ್ಯಾಯದ ಪರಮಾವಧಿ ಈ ರೀತಿ ಆಗಬಾರ್ದಾಗಿತ್ತು ಅನ್ನೋದು ನಮ್ಮ ಇಂಡಿ ಕ್ಷೇತ್ರದ ಜನತೆಯ ಒಂದು ಕೂಗು. 75 ವರ್ಷಗಟ್ಟಲೆ ನಮಗೆ ತಾಲೂಕದಾಗ ಮಿನಿಸ್ಟರ್ ಸಿಕ್ಕಿಲ್ಲ. ಗೌಡ್ರು ಇಟ್ಟು ದುಡ್ದಾರೆ ಕಾಂಗ್ರೆಸ್ ಪಕ್ಷನಾಗ, ದುಡ್ದವ್ರಿಗೆ ಫಲ ಸಿಗಬೇಕು. ಅನ್ಯಾಯ ಆಗ್ಯದ ನಮಗೆ. 44 ಪಂಚಾಯತಿ ಕಾಂಗ್ರೆಸ್ದು, ZP ಕಾಂಗ್ರೆಸ್, ಎಲ್ಲ ಕಾಂಗ್ರೆಸ್. 3 ಸಾರಿ ZP ಇದು ಆಗ್ಯಾರ ಮೆಂಬರ್, ಒಮ್ಮೆ ZP ಅಧ್ಯಕ್ಷ ಆಗ್ಯಾರ, 3 ಸಾರಿ ಶಾಸಕರಾಗ್ಯಾರ. ಅನ್ಯಾಯ ಮಾಡ್ರೆ ಹೈಕಮಾಂಡಿಗೆ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡ್ರೆ ಜಿಲ್ಲಾ ನಾಯಕರು ತಪ್ಸ್ಯಾರ. ನಾ ಹೆಸರು ಹೇಳಂಗಿಲ್ಲ. ಜಿಲ್ಲಾ ನಾಯಕರು ಯಾರು ಅದಾರ ಆಟ ಆಡ್ತಾರೆ, ರಾಜಕೀಯದಾಗ ಆಟ ಆಡೋರು ನಮ್ಮ ಜಿಲ್ಲಾ ನಾಯಕರು ಬಿಜಾಪುರದಾಗ ಕಾಯಂ ಮಾಡ್ತಾರೆ ಎಲೆಕ್ಷನ್ದಾಗ. ಅವರೆಲ್ಲ ತಪ್ಸ್ಯಾರ, ಅವರಿಗೆ ಧಿಕ್ಕಾರ ಧಿಕ್ಕಾರ! ನೋಡ್ರಿ, ಒಂದೇ ಫಸ್ಟ್ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯಕ್ಕೂ 75 ವರ್ಷ ಆದರೂ ಕೂಡ ನಮಗೂ ಇನ್ನೂ ತನಕ ಸಚಿವ ಸ್ಥಾನ ಸಿಕ್ಕಿಲ್ಲ. ಎಲ್ಲ ಮಾಧ್ಯಮದಾಗ ಇಲ್ಲಿ ತನಕ ನೋಡಿದೆವು, ಎಲ್ಲ ಟಿ ವಿ ಒಳಗೆ ಬರ್ತಾಯಿತ್ತು ಯಶವಂತರಾಯಗೌಡರು ಎಷ್ಟೊತ್ತರ ಮಿನಿಸ್ಟರ್ ಆಗ್ತಂತೇಳಿ. ಇಲ್ಲಿ ತನಕ ಬೆಳಗ್ಗೆ 6 ಗಂಟೆ ತನಕ ನೋಡಿದೀವಿ ನಾವು. ಲಾಸ್ಟ್ ಮೂಮೆಂಟ್ನಾಗ ಕೈ ಬಿಡ್ತಾರಪ್ಪ ಅಂದ್ರೆ ಇದಕ್ಕೆ ಯಾವ ನ್ಯಾಯ ಇದೆ? ಕಾಂಗ್ರೆಸ್ ಪಕ್ಷ ನಿಷ್ಠಾವಂತರಿಗೆ ಕಾಲೇ ಇಲ್ವಾ? ಕಾಂಗ್ರೆಸ್ ಪಕ್ಷದಾಗ ದುಡಿಯೋರಿಗೆ ಬೆಲೆ ಇಲ್ವಾ? ನಿಷ್ಠಾವಂತ 75 ವರ್ಷಗಳಿಗೆ ಒಂದೇ ಪಕ್ಷದಾಗ ಇದ್ದವ್ರಿಗೆ ಬೆಲೆ ಇಲ್ವಾ? ಈ ಕಾಂಗ್ರೆಸ್ ಪಕ್ಷದ ಮ್ಯಾಗ ನಂಬಿಕೆ ಒಂದು ಹೊರಟೋಗ್ಬಿಟ್ಟ ಸರ್. ಹಿಂಗಾದ್ರೆ ಕಾಂಗ್ರೆಸ್ ಪಕ್ಷ ಹೆಂಗೆ ಮುಂದುವರಿತದ? ಯಾಕೆ ಬಸ್ಟನ್ ವರ್ಷರು ಈ ಕುಡ್ತಾ ಅಂತೇಳಿ ಇಲ್ಲಿ ತನಕ ಎಲ್ಲ ಮಾಧ್ಯಮ ಬಂದು ಹೈಕಮಾಂಡ್ ಕೂಡ ಆದೇಶ ಮಾಡಿ ಎಷ್ಟೊತ್ತು ನಿಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಸಿಗ್ತಾ ಅಂತ ಹೇಳಿ ನಾವು ಬೆಳಗ್ಗೆನೇ ಈ ಥರ ಅನ್ಯಾಯ ಮಾಡಿಬಿಟ್ಟು ಸರ್. ನಾವು 200 ಜನ ಬಂದು ಎಲ್ಲ ಅಳ್ಳಾಕತ್ತೀವಿ. ನಮ್ಮ ಪರಿಸ್ಥಿತಿ ಎಲ್ಲಿ ಬಂದದ್ದು ನೋಡಿ ಸರ್. ದಯವಿಟ್ಟು ನಾವು ಹೈಕಮಾಂಡ್ ಕೈ ಮುಗಿತೀವಿ. ಇನ್ನಾದರೂ ಮರುಪರಿಶೀಲನೆ ಮಾಡಿ ಏನ್ರ ಮಾಡಿ ಮತ್ತು ನಮ್ಮನ್ನು ಒದಗಿಸ್ಕೊಡ್ರಿ ಅಂತ ಹೇಳಿ ನಾವು ಮಾಧ್ಯಮ ಮುಖಾಂತರ ಕೇಳ್ತೀನಿ. ಇದೀಗ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.